ಸಮಾಜದಲ್ಲಿ ಯಾರು ಒಬ್ಬಂಟಿಗಳಾಗಿ ಓಡಾಡೋದಕ್ಕಾಗಲ್ಲ. ಮೇಲಾಗಿ ಓಡಾಡೋದಕ್ಕಿಂತ ಮುಂಚೆ ಇವ್ರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಯೋಚನೆ ಮಾಡೋದು. ಯಾರು ಈ ಮಟ್ಟದಲ್ಲಿ ಸಿಗಾಕೊಂಡಿರ್ತಾರಲ್ಲ ಇವರು ಜನ. ಈಗ ನಿಮ್ಮ ಸೊಸೆ ಜೊತೆಗಿದ್ರ, ಮಗನ ಜೊತೆಗಿದ್ರ? ಇಲ್ಲ, ಮಗನ ಜೊತೆಗಿದ್ದ ಓಡಿ ಒಂದು ಕೆಲಸ. ನಾನು ಜಾನಕಲ್ ಗ್ರಾಮದಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಾನು ಇವಾಗ ಸ್ವಂತ ಮನೆ ಕಟ್ತಾಯಿದ್ದೀನಿ. ಈಗ 30 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. ಅದು ಚಿಕ್ಕ ಮನೆ. ಚಿಕ್ಕ ಮನೆಯಲ್ಲಿ ಇವರಿಬ್ಬರು ಮಲಗಾರು. ನಾನು ಇನ್ನೊಂದು ಮನೆಯಲ್ಲಿ ಮಲಗ್ತಿದ್ದೇವೆ. ಅಲ್ಲಿ ಊಟ ಮಾಡೋದು, ಅಲ್ಲಿ ಮಲಗೋದು. ತದನಂತರ ಈಗ ಸುಮಾರು 8 ತಿಂಗಳ ನಂತರ ಹಿಂದೆ ಅವ್ರ ತಂದೆ ತೀರಿದ್ರು. ಆವಾಗ ಅಲ್ಲಿ ಹೋದ್ರು ಅವರು. ಈಗ ತಂದೆ ತೀರಿದ ಅಲ್ಲಿ ಯಾರು ಗಂಡು ಮಕ್ಕಳಿದ್ದ, ಅವರಿಬ್ಬರು ಅಕ್ಕ ತಂಗಿಯರೇ ಅಣ್ಣ ತಮ್ಮಗಳಿಗೆ ತಂದ್ಕೊಂಡಿದ್ದು ನಾನು. ಈಗ ಹಿರಿಯವನು ಸತ್ತ. ಅವಳಿಗೊಂದು ನೌಕರಿನೂ ಕೊಡಿಸಿದ್ದೆ, ಜೀವನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು. ಇವಳನ್ನು ಆ ಜಾನಕಲ್ ಗ್ರಾಮದಲ್ಲಿ ಹೋರಾಟ ಮಾಡಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿ ಮಾಡಿ ಉಪಾಧ್ಯಕ್ಷನೂ ಮಾಡಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತವ್ರ ಮನೆ ಸೇರಿದ್ರು. ಯಾಕೆ ಅಲ್ಲಿಗೆ ಹೋದ್ರಲ್ಲ. ಅಲ್ಲಿಗೆ ಹೋದ್ಮೇಲೆ ನಾವೇ ಮಾಡಿದ್ವಿ, ಬಿಡು ತಾಯಿ ತಂದೆ ಸತ್ತಿದ್ದಾರೆ, ಇರಲಿ 4 ದಿನ ಅಂತ ಬಿಟ್ವಿ. ಅದಾದ ನಂತರ ಅದು ಏನು ಘಟನೆ ನಡೀತು ಅಂತ ಸಂಪೂರ್ಣ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಊಟಕ್ಕಿಲ್ಲ. ನಾನು ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲೇ ಹೋಗಿ ಊಟ ಮೊಮ್ಮಗ ಇದೆಯಲ್ಲ, ಆ ಮೊಮ್ಮಗನ ದೃಷ್ಟಿಯಿಂದ ಮೊಮ್ಮಗನ ನೋಡ್ಬೇಕು, ನಾನು ಮೊಮ್ಮಗನಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಿದ್ದೆ. ಊಟ ಮಾಡಿ ಮಲಗ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣಕ್ಕೆ ನಾನು ತೋಟಕ್ಕೆ ಬರ್ತಿದ್ದೆ. ತೋಟಕ್ಕೆ ಬಂದವನು ಮತ್ತೆ ಹೋಗ್ತಿರಲಿಲ್ಲ, ಸಾಯಂಕಾಲನೇ ಹೋಗ್ತಿದ್ದೆ ನಾನು. ಯಶವಂತ್ ಏನು ಕೆಲಸ ಮಾಡ್ತೀನಿ? ಅದು ನನಗೆ ನಮ್ಮ ಮಗ ಪ್ರಸನ್ನ, ಅವನ ಹೆಸರು. ಅವನು ಏನು ಮಾಡ್ತಿರಲಿಲ್ಲ. ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗೋನು, ಬರೋನು, ಬೈಕ್ ಇತ್ತು, ಬೈಕ್ನಾಗ ಅಡ್ಡಾಡೋನು. ಅಂದರೆ ಬೇರೆ ಯಾವುದೇ ಹವ್ಯಾಸಗಳು ಅವನಿಗೆ ಇರಲಿಲ್ಲ. ಇದು ಧಾರಾಳವಾದ ಸ್ವಭಾವದ ಅವನು. ಕಷ್ಟ ಅಂದವ್ರಿಗೆ ಯಾರಿಗೂ ಏನು ಬಿಡ್ತಿರಲಿಲ್ಲ, ಎಲ್ಲರನ್ನೂ ಸಾಕಷ್ಟವನು. ಭಾಳ ಉತ್ತಮವಾದ ಹುಡುಗ. 8 ತಿಂಗಳ ಮೇಲೆ ಆಗ್ತದೆ. 8 ತಿಂಗಳು. ಗಂಡ ಹೆಂಡತಿ ಚೆನ್ನಾಗಿದ್ರು ಅಥವಾ ಮುಂಚೆ ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ನಾನು ಅಲ್ಲಿ ಸೇರಿದ ನಂತರ ಈ ಮೊಬೈಲ್ ಅನ್ನೋದು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಈ ಮಾಧ್ಯಮಕ್ಕಿಂತ ಮೊಬೈಲನ್ನು ಪ್ರತಿ ಕುಟುಂಬವನ್ನು ಹಾಳು ಮಾಡ್ಬೋದೇ ಇವು. ಯಾವಾಗ ನೋಡಿದ್ರೆ ಒಬ್ಬರು ಯಂಗ್ಸ್, ನಾನು ಅಷ್ಟೆಲ್ಲ ಪ್ರಶ್ನೆ ಮಾಡ್ತಿರ್ತೆ. ನೀವು ಮಾತಾಡುವಂಥ ಒಬ್ಬ ಮಂತ್ರಿ 2 ಸೆಕೆಂಡ್ ಮಾತಾಡ್ತಾನೆ ಅಷ್ಟೇ. ಅದರ ಮೇಲೆ ಯಾರೂ ಮಾತಾಡೋಲ್ಲ. ತಿಳಿದಂಥವರು ಗಂಟೆ ಯಾರೂ ಮಾತಾಡೋಲ್ಲ. ಅದರಿಂದ ಮಾತಾಡುವಂಥದ್ದು ಏನಿರುತ್ತೆ, ಏನು ಯೋಗಕ್ಷೇಮ ವಿಚಾರ ಮಾಡೋದಕ್ಕೆ ಮೊಬೈಲ್ ಇದೆ. ಆದರೆ ಇಲ್ಲಿ ಮಾಡುವಂಥದ್ದು ಬರೀ ಮಾಡೋಕ್ಕೆ ಇರೋದು. ಫೋನಲ್ಲಿ ಭಾಳ ಮಾತಾಡ್ತಿದ್ರ? ಹೌದು. ನಾನು ಅವನ್ನೆಲ್ಲ ಪ್ರಶ್ನೆನೂ ಮಾಡ್ತಿದ್ದೆ, ಯಾರಿಗೆ ಮಾತಾಡ್ತೀರ, ಇಷ್ಟೊತ್ತು ಯಾಕೆ ಬೇಕು ನಿಮಗೆ ಅಂತ. ಈಗ ಅದನ್ನು ಅತಿ ಹೆಚ್ಚಾಗಿ ಪ್ರಶ್ನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವು ಪ್ರಭಾವಗಳು ಬೀರ್ತವೆ. ಅದರಿಂದ ನನಗೂ ಏನಾದರೂ ದುಷ್ಪರಿಣಾಮ ಬೀರಬಹುದು ಅನ್ನೋ ದೃಷ್ಟಿಯಿಂದ ನಾನು ಸ್ಥಗಿತನಾಗಿದ್ದೆ.